ಈ ರಾಜಕಾರಣದ ವ್ಯವಸ್ಥೆಯಲ್ಲಿ, ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಉಳ್ಕೊಂಡಿದ್ದದೇ ಬಹಳ ಕಷ್ಟದ ಕೆಲಸ. ಯಾಕಂತಂದ್ರೆ ಪ್ರಾಮಾಣಿಕವಾಗಿದ್ರು. ಆ ಪ್ರಾಮಾಣಿಕತೆ ರಾಜಕಾರಣದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಕರ್ನಾಟಕ ಒಬ್ಬ ಒಳ್ಳೆ ರಾಜಕಾರಣಿಯನ್ನ, ಮುತ್ಸದ್ದಿ ರಾಜಕಾರಣಿಯನ್ನ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅವರ ಜೊತೆಲಿ ಬಂದರೂ ಕೂಡ ಅವರಷ್ಟು ಬುದ್ಧಿವಂತ ನಾನಾಗಿರ್ಲಿಲ್ಲ ರಾಜಕಾರಣದಲ್ಲಿ. ಆದರೆ ನಾನು ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟೆ DH ಪಟೇಲ್ ಕಾಲದಲ್ಲಿ. DH ಪಟೇಲ್ ಕಾಲದಲ್ಲಿ ಅವ್ರಿಗಿಂತ ಮುಂಚಿತವಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರೆ. ಅವ್ರು ಆಗಲಿಲ್ಲ, ಅವ್ರು ಮಂತ್ರಿ ಆಗಿದ್ರು ಆಗ. ಬಟ್ ಆದರೂ ಕೂಡ ನನಗಿಂತ ಹಿರಿಯರು, ಮುತ್ಸದ್ದಿಗಳು, ರಾಜಕಾರಣದಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದಂಥ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವ್ರು, ಜೊತೆಗೆ ಸಿದ್ಧಾಂತದಲ್ಲಿ ಬದ್ಧತೆ ಇದ್ದಂಥವ್ರು. ಯಾವತ್ತೂ ಕೂಡ ಅವರು ಯಾವ ಸಿದ್ಧಾಂತವನ್ನು ನಂಬ್ಕೊಂಡಿದ್ದಾರೆ, ಆ ಸಿದ್ಧಾಂತದ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ನಿದರ್ಶನ ಇರಲಿಲ್ಲ. ಅವರು ಕಾಯಿಲೆ ಆಗಿತ್ತು, ಕ್ಯಾನ್ಸರ್ ಬಂದಿತ್ತು ಪಾಪ. ನಾನು ಮನೆಗೆ ಹೋಗಿದ್ದೆ ಅವ್ರು ನೋಡ್ಲಿಕ್ಕೆ. ನನಗೆ ಯಾಕಂತಂದ್ರೆ ಇಷ್ಟೊಂದು ಒಳ್ಳೆ ಮನುಷ್ಯ, ಇಷ್ಟೊಂದು ಒಳ್ಳೆ ಗುಣ ಇದ್ದಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಯಾವತ್ತೂ ಕೂಡ ಸಿಗರೇಟ್ ಸೇರ್ತಿರ್ಲಿಲ್ಲ, ಕುಡಿತಿರ್ಲಿಲ್ಲ, ಮಾಂಸ ತಿಂತಿರ್ಲಿಲ್ಲ. ಆದರೂ ಕೂಡ ಕ್ಯಾನ್ಸರ್ ಬಂತು ಅಂತಂದ್ರೆ ಆಶ್ಚರ್ಯ. 15 ದಿನ ಅವ್ರು ಸಾಯೋದಕ್ಕಿಂತ 15 ದಿನ ಮುಂಚಿತವಾಗಿ ನಾನು ಅವರು ಒಟ್ಟಿಗೆ ಸೇರಿ ಎಂತ ಹೋಟ್ಲದು, ಜನಾರ್ದನ ಹೋಟ್ಲು, ದೋಸೆ ತಿಂದಿದ್ದು ಒಟ್ಟಿಗೆ. 15 ದಿನ ಮುಂಚಿತವಾಗಿ ದೋಸೆ ತಿಂದಿದ್ದು ನಾನು. ಬಟ್ ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆಮೇಲೆ MP ಪ್ರಕಾಶ್ ಅವರು ಕಾಲವಾಗಿದ್ದಾರೆ ಅಂತಂದಾಗ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾನು ಕಳ್ಕೊಂಡಿದ್ದೇನೆ. ನನಗೆ ಅಪಾರವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಾನು ದೇವೇಗೌಡರು, ನಾನು, ಸಿಂಧಿಯಾ ಅವರು, ಇಬ್ರಾಹಿಂ ಅವರು, ನಾವು 4 ಜನ 94ರಲ್ಲಿ ಏನೋ ಕಾಣಿಸುತ್ತೆ, 2004ರಲ್ಲಿ ನಾವೆಲ್ಲ ಜನತಾದಳ ಎಸ್ನಲ್ಲಿ ಇದ್ದವು. ಮಂತ್ರಿಮಂಡಲ ಮಾಡಬೇಕಾಗಿತ್ತು. ಯಾರನ್ನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು. MP ಪ್ರಕಾಶ್ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರು. ಅವ್ರ ಹೆಸರು ಹೇಳ್ಕೊಳ್ಳಿಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರ ಹೆಸರು ಹೇಳ್ಕೊಳ್ಳಿಲ್ಲ. ನನ್ನ ಹೆಸರು ಸಲಹೆ ಮಾಡಿದ್ರು. ಆದರೆ ನಾನು ಆಗ್ಲಿಲ್ಲ ಬಿಡಿ. ಆ ಸಾರಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಯಾಕೆಂದರೆ ಕಾಂಗ್ರೆಸ್ಸು ನಾವು ಅಲಯನ್ಸ್ ಮಾಡ್ಕೊಂಡು ಸರ್ಕಾರ ಮಾಡಿದ್ದು. ಹಾಗಾಗಿ ಧರ್ಮಸಿಂಗ್ ಅವರ ಮಂತ್ರಿಮಂಡಲದ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ, ಅವರು ಮಂತ್ರಿ ಆದರು. ಆಮೇಲೆ
ನಾನು ಕಾಂಗ್ರೆಸ್ ಸೇರಿದ ಮೇಲೆ ಇವರೆಲ್ಲ ಇದ್ದಾರಲ್ಲ, ಪರಮೇಶ್ವರ, ಇವ್ರ ತಂದೆ, ಆಮೇಲೆ ಇವನು ಯಾರು, ಲಾಡ್, ಇವರೆಲ್ಲ ಕಾಂಗ್ರೆಸ್ ಹೋದ್ರು, ನಾನು ಹೋಗ್ಲಿಲ್ಲ. ಜನತಾ ದಳ ಎಸ್ನಲ್ಲೇ ಇದ್ದೆ. ಇವ್ರು ಆದ್ಮೇಲೆ ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು ಪಾರ್ಟಿಯಿಂದ. ರಾಮಕೃಷ್ಣ ಪಾರ್ಟಿಯಿಂದ ಕಿತ್ತಾಕ್ಬಿಟ್ರು. ದೇವೇಗೌಡ ಕಿತ್ತಾಕ್ಬಿಟ್ರು. ಆಮೇಲೆ ನಾನು ಕಾಂಗ್ರೆಸ್ ಸೇರ್ಕೊಂಡೆ. ಹೌದಾ? ಹೌದಾ? ನಾನು ಮರ್ತಿರ್ಬೇಕು. ನಾನು ಅಹಿಂದ ಸಂಘಟನೆ ಮಾಡ್ತಾ ಇದ್ದೆ. MP ಪ್ರಕಾಶ್ ಅವ್ರಿಗೂ ಕರೆದೆ, ಅಹಿಂದ ಸಂಘಟನೆ ಮಾಡ್ರಿ, ಬಿಟ್ಬಿಡ್ರಿ, ಬನ್ನಿ ಅಂತ. ಇಲ್ಲಪ್ಪ, ನಾನು ಬರಕ್ಕಾಗಲ್ಲ, ನಾನು ರಾಜಕೀಯ ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ. ಆಮೇಲೆ ನಾನು ಬಂದಮೇಲೆ ಕುಮಾರಸ್ವಾಮಿ ಇಲ್ಲ ಮುಖ್ಯಮಂತ್ರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಅಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್. ಒಂದು MP ಪ್ರಕಾಶ್ ವಿಶೇಷವಾದಂಥ ಗುಣ ಏನಪ್ಪಾ ಇದು ಅಂತಂದ್ರೆ, ಎಲ್ಲ ಇಲಾಖೆಗಳಿಗೂ ಉತ್ತರ ಅವರೇ ಕೊಡ್ತಾ ಇದ್ರು. ಎಲ್ಲ ಇಲಾಖೆಗಳಿಗೂ ಉತ್ತರ ಅವರೇ ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಒಬ್ಬ ಹೆಚ್ಚು ವಿಚಾರ ತಿಳ್ಕೊಂಡಿದ್ದಂಥ, ಆಡಳಿತ ತಿಳ್ಕೊಂಡಿದ್ದಂಥ, ಎಲ್ಲ ಇಲಾಖೆಗಳ ಬಗ್ಗೆ ಗಮನ ಕೊಟ್ಟಿದ್ದಂಥ ವ್ಯಕ್ತಿ MP ಪ್ರಕಾಶ್ ಅವರು ಅಂತಕ್ಕಂಥದ್ದನ್ನ ಇವತ್ತು ನೆನ್ಕೋಬೇಕಾಗ್ತದೆ, ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇವರು ಕಾಯಿಲೆ ಬಂದಾಗ ಇವರು ಟೀಕೆ ಮಾಡೋದಲ್ಲ, ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ತುಂಗಭದ್ರಾ ನದಿನಲ್ಲಿ ಎಷ್ಟೇ ಸಾರಿ ಸ್ನಾನ ಮಾಡಿದ್ರು ಕೂಡ ಅವ್ರಿಗೆ ಇದ್ದಂಥ ಕಳಂಕ ಹೋಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನ ಅಂತ್ಯವರು ಇವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಗೇಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಇದನ್ನೆಲ್ಲ ಹೇಳ್ತಾ ಇರೋದು. MP ಪ್ರಕಾಶ್ ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ, ಸಜ್ಜನ ರಾಜಕಾರಣಿ, ಬಹಳಷ್ಟು ಓದ್ಕೊಂಡಿದ್ದಂಥ ರಾಜಕಾರಣಿ, ಅನೇಕ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದಂಥ ರಾಜಕಾರಣಿ, ಈ ಸಮಾಜಕ್ಕೆ ಏನು ಬೇಕು ಅಂತಕ್ಕಂಥದ್ದು ಗೊತ್ತಿದ್ದಂಥ ರಾಜಕಾರಣಿ. ಅಂತ ರಾಜಕಾರಣಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಈಗ 86 ವರ್ಷ ಆಯ್ತಿತ್ತು. 86ನೇ ಹುಟ್ಟುಹಬ್ಬ ಆಯ್ತಿತ್ತು. 86ನೇ ಹುಟ್ಟುಹಬ್ಬ. ಅಂಥವರು ಕರ್ನಾಟಕದಲ್ಲಿ ಇರಬೇಕಾಗಿತ್ತು. ನನ್ನ ಪ್ರಕಾರ ಅವರು ಒಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂಥವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಊರಡಗಲಿನಲ್ಲಿರ್ತಕ್ಕಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ MP ಪ್ರಕಾಶ್ ಅವರ ಹೆಸರಿಡಬೇಕು ಅಂತೇಳಿ ಬಹಳ ಜನ ಕೋರ್ತಾ ಇದ್ದಾರೆ. ಲೋಕಲ್ ಅವ್ರಿದ್ದಾಗ ಮಾಡಿದ್ದು.
ಆ ಇಂಜಿನಿಯರಿಂಗ್ ಕಾಲೇಜ್ಗೆ ಅವ್ರ ಹೆಸರಿಡಬೇಕು ಅಂತೇಳಿ ನಾನು ಕೂಡ ಪತ್ರ ಬರೀತೇನೆ. ಅದರಿಂದ ಅವರು ಹೆಸರು ಶಾಶ್ವತವಾಗಿರ್ತದೆ. ಈ ರಂಗಭೂಮಿ ಇದೆಯಲ್ಲ, ಅವ್ರ ಕಾಲದಲ್ಲಿ ಅಡಿಗಲ್ ಹಾಕಿದ್ದು. ಅದಕ್ಕೋಸ್ಕರನೇ ಅವ್ರನ್ನ ಆಕ್ಚುಲಿ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿಬೇಕು. ಅವರು ರಂಗಮಂದಿರ ಅದಲ್ಲ. ನಾನು ಒಂದ್ಸಾರಿ ಇವರು ಕನ್ನಡ ಕಲ್ಚರ್ ಮಿನಿಸ್ಟ್ರು, ನಾನು ಮೈಸೂರಿನ ದಸರಾ ಮಾಡ್ತಾ ಇದ್ದೆ, ಮೈಸೂರಿನ ದಸರಾ ಮಹೋತ್ಸವ ಮಾಡ್ತಾ ಇದ್ದೆ. ಆಗ ಹೇಳಿದ್ರು ಹಂಪಿ ಉತ್ಸವ ಯಾಕೆ ಮಾಡಬಾರ್ದು ಅಂತ. ನಾನು ಹೇಳಿದೆ ನಾನು ದುಡ್ಡು ಕೊಡ್ತೀನಿ, ಹಂಪಿ ಉತ್ಸವ ಮಾಡ್ರಿ ಅಂತ ಹೇಳಿದೆ. ಸೊ ಹಂಪಿ ಉತ್ಸವ ಮಾಡಿದವರು ಯಾರಪ್ಪ ಅಂತಂದ್ರೆ MP ಪ್ರಕಾಶ್ ರವರು ಮಂತ್ರಿಯಾಗಿದ್ದಾಗ ಅಂತಕ್ಕಂಥದನ್ನ ಇವತ್ತು ನಾವು ನೆನ್ಕೋಬೇಕಾಗ್ತದೆ, ಸ್ಮರಿಸ್ಕೋಬೇಕಾಗ್ತದೆ. ಇವತ್ತು ಕೂಡ ಹಂಪಿ ಉತ್ಸವ ನಡೀತದೆ, ನಿಲ್ಸಕ್ಕಾಗಲ್ಲ. MP ಉತ್ಸವ ಯಾಕೆ ಮಾಡಬಾರ್ದು ಅಂತ ಹೇಳಿ ನನ್ನ ಹತ್ರ ಬಂದು ಕೂತ್ಕೊಂಡು ದುಡ್ಡನ್ನ ಮಂಜೂರು ಮಾಡಿಸ್ಕೊಂಡು ಹಂಪಿ ಉತ್ಸವವನ್ನ ಮಾಡಿದ್ರು. ಸೊ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರು ಇನ್ನಷ್ಟು ಜನರ ಮನಸ್ಸಿನಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಇರಲಿ, ಸದಾ ಜನರ ಮನಸ್ಸಿನಲ್ಲಿ ಇರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಅಂಥವರ ಪುತ್ಥಳಿಯನ್ನು ಇವತ್ತು ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.